ಮುಂದುವರೆದ ಸಿದ್ದು ಡಿಕೆಶಿ ನಡುವಿನ ಕುರ್ಚಿ ಕದನ. ಇಬ್ಬರ ಕದನದಲ್ಲಿ ರಂಗೇರಿದ ಕುರ್ಚಿ ಕುಸ್ತಿ ಅಖಾಡ. ಸಿಎಂ ಕುರ್ಚಿ ಮೇಲೆ ಈಗ ಮಲ್ಲಿಕಾರ್ಜುನ ಖರ್ಗೆ ಕಣ್ಣು. ಮಲ್ಲಿಕಾರ್ಜುನ ಖರ್ಗೆ ಶುರು ಮಾಡಿದ್ರ ಹೊಸ ಆಟ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಸಿದ್ದು ಡಿಕೆಶಿ ಪ್ಲಾನ್ ಉಲ್ಟಾ ಮಾಡಲು ಮುಂದಾದ ಮಲ್ಲಿಕಾರ್ಜುನ ಖರ್ಗೆ. ಸಿದ್ದು ಡಿಕೆಶಿ ಕುರ್ಚಿ ಕದನಕ್ಕೆ ಖರ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟರು ಎಐಸಿಸಿ ಅಧ್ಯಕ್ಷರು. ಕುರ್ಚಿ ಕದನ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬರುತ್ತಾ? ದಲಿತ ಮುಖ್ಯಮಂತ್ರಿಯ ಕೂಗು. ಯಾಕೆಂದ್ರೆ ಈ ಸಿಎಂ ಅಖಾಡದಲ್ಲಿ ಈ ಆಟಕ್ಕೆ ಹೊಸ ಪ್ಲೇಯರ್ ಎಂಟ್ರಿ ಆಗಿದ್ದಾರೆ. ಹೊಸ ಪ್ಲೇಯರ್ ಒಬ್ರು ಎಂಟ್ರಿ ಆಗಿದ್ದಾರೆ ಸಿಎಂ ರೇಸ್ನಲ್ಲಿ. ಮತ್ತೆ ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗು ಮುನ್ನೆಲೆಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ. ಹಿಂದೆಯಿಂದಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗು ಹೇಳ್ತಾನೆ ಇದೆ. ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿಯ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ, ಮುಂದಿನ ಅವಧಿಗೆ ಕಾಂಗ್ರೆಸ್ ಮೆಜಾರಿಟಿ ಬಂದಂತಹ ಸಂದರ್ಭದಲ್ಲಿ, ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗಾದಿಗೆ ಏರಬೇಕಾಗಿತ್ತು ಪರಮೇಶ್ವರ್ ಅವರು. ಆದ್ರೆ ಅವರು ದುರಾದೃಷ್ಟನೋ ಏನೋ ಆ ಚುನಾವಣೆಯಲ್ಲಿ ಸೋತಿದ್ರು. ಆಗ ಅವರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಸಚಿವರನ್ನಾಗಿ ಮಾಡಲಾಗಿತ್ತು. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಕದನ ಏನು ನಡೀತಾ ಇತ್ತು, ಈ ಹಿಂದೆ ಕೂಡ ಚರ್ಚೆಗಳಲ್ಲಿ ಮಾತುಗಳಲ್ಲಿ ಕೇಳಿ ಬರ್ತಾ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು. ಅದು ಡೈರೆಕ್ಟ್ ಆಗಿ ಬಂದಿರಲಿಲ್ಲ, ದಲಿತ ಮುಖ್ಯಮಂತ್ರಿ ಕೂಗು ಬರ್ತಾ ಇತ್ತು ರಾಜ್ಯದಲ್ಲಿ. ಆದ್ರೆ ಡಿಕೆಶಿ ವರ್ಸಸ್ ಸಿಎಂ ಅನ್ನೋ ಟೈಮಲ್ಲಿ ಹೊಸ ಹೆಸರು ಇವತ್ತು ಅಖಾಡದಲ್ಲಿ ಬಂದಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು. ದಲಿತ ಮುಖ್ಯಮಂತ್ರಿ ರಾಜ್ಯದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಪಟ್ಟವನ್ನ ರಾಜ್ಯದಲ್ಲಿ ದಲಿತ ವ್ಯಕ್ತಿಗೆ ಕೊಡುತ್ತಾ ಅನ್ನುವಂತ ಪ್ರಶ್ನೆ. ಇತ್ತೀಚೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದ್ರು, ಸಿಎಂ ಆಗಬೇಕಾಗಿದ್ದು ನಾನಾಗಬೇಕಾಗಿತ್ತು, ಅವತ್ತು ನನಗೆ ಅನ್ಯಾಯ ಆಯಿತು, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು ಅಂತ ಒಂದು ಕಾರ್ಯಕ್ರಮದಲ್ಲಿ ಖರ್ಗೆ ಅವರು ಹೇಳಿರುವಂತಹದ್ದು. ಅಲ್ಲಿಗೆ ಅವರು ಕೂಡ ಮುಖ್ಯಮಂತ್ರಿಯ ಸ್ಥಾನದ ಆಸೆಯನ್ನ ಇಟ್ಕೊಂಡಿದ್ದಾರಂತಾಗಿತ್ತು. ತಂದೆಯ ಸಿಎಂ ಕುರ್ಚಿಯ ತಂದೆ ಹೆಸರನ್ನು ಹೇಳ್ತಿದ್ದೀರಾ ಇವಾಗ ಅಂತ. ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗೆಲ್ಲ ಖರ್ಗೆ ಸಾಹೇಬಿಗೆ ಪ್ರಧಾನ ಮಂತ್ರಿ ಮಾಡ್ತೀರಿ, ರಾಜ್ಯದಲ್ಲಿ ಏನಾದ್ರು ಆದ್ರೆ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಯಾವುದು ಇಲ್ಲ ಅಂತ ಮಾನ್ಯ ಖರ್ಗೆ ಸಾಹೇಬ್ರೆ ಹೇಳಿದ್ಮೇಲೆ ಮುಗೀತಲ್ಲ. ಇನ್ನೇನ್ ಬೇಕಾದ್ರೆ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ? ಯಾರು ಎಲ್ಲಿ ಕೇಳಿ ಬರ್ತಾ ಇದಾರೆ? ಸಾಹೇಬ್ರು ಏನಾದ್ರು ಹೇಳಿದಾರ? ಬಹಳ ಸ್ಪಷ್ಟವಾಗಿ ಏನ್ ಹೇಳ್ಬೇಕು ಮೊನ್ನೆ ಹೇಳಿದ್ದಾರೆ. ನಾನು ಹೇಳ್ದಂಗೆ ಅವರ ಹಿಂದಿನ ಒಂದು ನಿಮಿಷ ಏನ್ ಹೇಳಿದ್ದಾರೆ, ಅದಾದ್ಮೇಲೆ ಒಂದ್ ನಿಮಿಷ ಏನ್ ಹೇಳಿದ್ದಾರೆ ಕೇಳಿ ಬರೀ ಅದು ಒಂದೇ ವಾಟ್ಸ್ಆಪ್ ನಲ್ಲಿ ಬಂದಿರೋದು ಅಷ್ಟೇ ಕಟ್ ಮಾಡಿ ಪ್ರಸಾರ ಮಾಡಿದ್ರೆ ಇದೇ ಆಗೋದು. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ರೇಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆಯಾ? ದಲಿತ ಮುಖ್ಯಮಂತ್ರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಮಣೆ ಹಾಕಕ್ ಹೊರಟಿದ್ಯಾ? ಯಾಕೆಂದ್ರೆ ಸಿದ್ದು ವರ್ಸಸ್ ಡಿಕೆಶಿ ಕುರ್ಚಿ ಕದನ ನಡೀತಾ ಇತ್ತು. ದೆಹಲಿಯ ದಂಡಯಾತ್ರೆಯನ್ನ ಮಾಡ್ತಾನೆ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹೊಸ ಹೆಸರ ಅಥವಾ ಈ ಹಿಂದೆ ಕೂಡ 2008ರಿಂದ ಕಾಂಗ್ರೆಸ್ನಲ್ಲಿ ಬರ್ತಾ ಇರುವಂತದ್ದು ಕೂಗು ದಲಿತ ಮುಖ್ಯಮಂತ್ರಿ ಬೇಕು ರಾಜ್ಯಕ್ಕೆ, ಕಾಂಗ್ರೆಸ್ ಅವಕಾಶ ಮಾಡಿಕೊಡುತ್ತೆ ಅನ್ನುವಂತಹ ಹೇಳಿಕೆಗಳ ಮೇಲೆ ಹೇಳಿಕೆಗಳು ಬಂದಿತ್ತು. ಆದ್ರೆ ಪರಮೇಶ್ವರ್ ಅವರು ಚುನಾವಣೆಯಲ್ಲಿ ಸೋತ ಹಿನ್ನೆಲೆಯಲ್ಲಿ ಆಗ ದಲಿತ ಮುಖ್ಯಮಂತ್ರಿ ಅವಕಾಶ ಕೈತಪ್ಪಿ ಹೋಗಿತ್ತು ಅನ್ನುವ ಮಾತುಗಳು ವ್ಯಕ್ತವಾಗ್ತಾ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಈ ಹೊತ್ತಲ್ಲಿ, ಯಾಕಂದ್ರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಕೂಡ ನಾವು ಮರೆಯುವಂಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರಂದ್ರೆ ನನ್ನದೇನು ಅಭ್ಯಂತರ ಇಲ್ಲ ಅನ್ನುವ ಹೇಳಿಕೆಗಳನ್ನ ಬಹಳ ಓಪನ್ ಆಗಿ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ. ಹಾಗಾಗಿ ರಾಜ್ಯದಲ್ಲಿ ಸಿಎಂ ಗಾದಿಗಾಗಿ ಏನ್ ಬ್ಯುಸಿ ಆಗಿದ್ದಾರೆ ಕಾಂಗ್ರೆಸ್ನವರು ಅಂದ್ರೆ, ಸಚಿವರು
ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕರು, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕರು ಹೇಳಿಕೆಗಳ ಮೇಲೆ ಹೇಳಿಕೆಗಳು. ಒಂದ್ ಕಡೆ ಡಿ ಕೆ ಬಣದಲ್ಲಿ ನಮ್ಮ ರಾಮನಗರ MLA ಇಕ್ಬಾಲ್ ಹುಸೇನ್ ಅವ್ರು ಮಾತಾಡ್ತಾರೆ, ಮಾಗಡಿ ಬಾಲಕೃಷ್ಣ ಅವ್ರು ಮಾತಾಡ್ತಾರೆ, ಕುಣಿಗಲ್ ರಂಗನಾಥ್ ಅವ್ರು ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಕೂಗ್ತಾರೆ. ನಮ್ಮ ಹತ್ರ 100 ಜನ MLA, ನನ್ನ ಹತ್ರ 80 ಜನ MLA, ನಮ್ಮ ಡಿ ಕೆ ಸಾಹೇಬ್ರು CM ಆಗ್ಬಿಡ್ತಾರೆ, ಅವಕಾಶ ಇದೆ, ಎಲ್ಲಾ ಶಾಸಕರು ಒತ್ತಡ ಏರ್ತಿದ್ದಾರೆ, ಹೈಕಮಾಂಡ್ ಬಂದಿರೋದೇ ಅದಕ್ಕೆ ಪುಂಕಾನುಪುಂಕವಾಗಿ ಪೋಣಿಸ್ತಾನೆ ಇದ್ರು.